ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮೋ ಭಗವತೆ ರುದ್ರಾಯ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪ್ರಿಯ ವೀಕ್ಷಕರೇ, ತುಲಾ ರಾಶಿ ಗುರು ಗೋಚಾರ ಫಲ ಭವಿಷ್ಯವನ್ನ ನಾನಿವತ್ತು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ತುಲಾ ರಾಶಿ ಜಾತಕರಿದ್ದೀರಿ, ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ. 1 ಮೇ 2024 ಗುರು ಮೇಷ ರಾಶಿಯಿಂದ ವೃಷಭ ರಾಶಿ ಕೃತಿಕಾ ನಕ್ಷತ್ರ 2ನೇ ಪಾದದಲ್ಲಿ ಸಂಚಾರ ಆಗ್ತಾನೆ. 14ನೇ ತಾರೀಕು ಮೇ 2025 ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರ ಆಗುತ್ತೆ. ಹಾಗಾದ್ರೆ ತುಲಾ ರಾಶಿ ಜಾತಕರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ ಗುರು ವಿಚಾರ, ಪ್ರಕಾಶತೆ, ಜ್ಯೋತಿಷ್ಯ ಬೆಳಕನ್ನು ಹಂಚೋದಕ್ಕೆ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ, ಹಾಗಾದ್ರೆ ತುಲಾ ರಾಶಿ ಜಾತಕರು ನೋಡ್ತಾ ಹೋಗಿ ವಿಡಿಯೋ. ಹಾಗಾದ್ರೆ ಗುರು ಬಲ ನಿಮ್ಗೆ ಇಷ್ಟು ದಿವಸ ಇತ್ತು. 1 ಮೇ 2024 ಗುರು ಬಲ ಇಲ್ದಂಗಾಗುತ್ತೆ ತುಲಾ ರಾಶಿಯವರಿಗೆ. ಗುರುಬಲ ಯಾಕೆ ನೋಡ್ತೀವಿ? ನಮಗೆ ಒಂದು ಸ್ಥಾನ ಮಾನ ಸಿಗ್ಬೇಕಾದ್ರೆ, ವಿವಾಹಗಳಾಗಬೇಕಾದ್ರೆ, ಮನೆಯನ್ನ ಆರಂಭ ಮಾಡಬೇಕಾದ್ರೆ, ಗುದ್ದಲಿ ಪೂಜೆಯನ್ನ ಮಾಡಬೇಕಾದ್ರೆ, ರಾಜಕಾರಣದಲ್ಲಿ ನಾವು ಸ್ಥಾನಮಾನಗಳನ್ನು ತಗೋಬೇಕಾದ್ರೆ ಗುರುಬಲ ಬಹಳ ಮುಖ್ಯವಾಗಿರುತ್ತೆ. ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಅಂದ್ರೆ ಗುರು. ಗುರುಗಳಿಗಿಂತ ಗುರು, ಎಷ್ಟೋ ಜನ ಜಗದ್ಗುರು ಅಂತ ಹೇಳ್ಕೊಂತಾರೆ, ಟೈಟಲ್ಗಳು ಇಟ್ಕೊಂತಾರೆ. ಆದ್ರೆ ನಿಜವಾದ ಗುರುಗಳಿಗಿಂತ ಗುರು ಅಂದ್ರೆ ಸದ್ಗುರು ಪರಮಾತ್ಮ ಶಿವ ಆಗಿದ್ದಾರೆ. ಹಾಗಾದರೆ ಶಿವನ ನೆನಪು ಮಾಡೋದ್ರಿಂದ ನಿಮಗೆ ಗುರುವಿನ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗತ್ತೆ. ಹಾಗಾದರೆ ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ 1ನೇ ತಾರೀಕು ಮೇ 2024 12 ಜೂನ್ 2024 ಕೃತಿಕಾ ನಕ್ಷತ್ರ 2ನೇ ಪಾದ, 3ನೇ ಪಾದ, 4ನೇ ಪಾದದಲ್ಲಿ ಸಂಚಾರ ಆಗ್ತಾನೆ ಗುರು. ಆಮೇಲೆ 20ನೇ ತಾರೀಕು ಆಗಸ್ಟ್ 2024 ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ ಗುರುವಿನ ಸಂಚಾರ ಆಗತ್ತೆ. ಆಮೇಲೆ 25ನೇ ತಾರೀಕು 10, 2024 ಮೃಗಶಿರಾ ನಕ್ಷತ್ರ 1, 2ನೇ ಪಾದದಲ್ಲಿ ಗುರುವಿನ ಸಂಚಾರ. ಆಮೇಲೆ 25 ಮಾರ್ಚ್ 2025 ಗುರು ವಕ್ರಿಯಾಗಿ ಮೃಗಶಿರಾ ನಕ್ಷತ್ರ 1ನೇ ಪಾದ, ರೋಹಿಣಿ ನಕ್ಷತ್ರ 4ನೇ ಪಾದ, 3ನೇ ಪಾದದಲ್ಲಿ ವಕ್ರಿಯಾಗಿ ನಂತರ ರುಜುಗತಿಯಲ್ಲಿ ಬರ್ತಾನೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಗುರುಬಲ ಹೊರಟೋಗುತ್ತೆ. ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಮತ್ತೆ ಗುರುಬಲ ಈ ವರ್ಷ ಇಲ್ವಾ ಅಂದ್ರೆ, ಗುರು ವಕ್ರಾರಂಭ 9ನೇ ತಾರೀಕು ಅಕ್ಟೋಬರ್ 2024 9:29 ಗುರು ವಕ್ರ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗ್ತಿರೋ ಗುರು ಏನ್ ಮಾಡ್ತಾನೆ, ಹಿಂದೆ ತಿರುಗಿ ನೋಡ್ತಾನೆ. ಅವಾಗ ಮತ್ತೆ ತುಲಾ ರಾಶಿಯವರಿಗೆ ಗುರುಬಲ ಆರಂಭ ಆಗುತ್ತೆ. 4ನೇ ತಾರೀಕು ಫೆಬ್ರವರಿ 2025 ವಕ್ರ ತ್ಯಾಗ ಮಾಡ್ತಾನೆ. ಅಲ್ಲಿವರೆಗೂ ನಿಮಗೆ ಗುರುಬಲ ಆ ಟೈಮಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಆರಂಭದಲ್ಲಿ ನಿಮಗೆ ಗುರುಬಲ ಅಂತ್ಯ ಆಗುತ್ತೆ. ಹಾಗಾದ್ರೆ ಗುರುಬಲ ಇಲ್ವಲ್ಲ ತುಲಾ ರಾಶಿಯವರಿಗೀಗ 1ನೇ ತಾರೀಕು ಮೇ 2024 ಹಾಗಾದ್ರೆ ಗುರು ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ. ತುಲಾ ಲಗ್ನ ಆಗಿರ್ಬೋದು, ನಿಮ್ದು ತುಲಾ ರಾಶಿ ಆಗಿರ್ಬೋದು. ಲಗ್ನ ಅಂದಾಗ ಲಗ್ನದಿಂದ ಅಷ್ಟಮ ಭಾವ ಅಂತ ತಗೊಂತೀವಿ. ತುಲಾ ಲಗ್ನ 1ನೇ ಭಾವ, ವೃಶ್ಚಿಕ ಲಗ್ನ ವೃಶ್ಚಿಕ ಬರುತ್ತಲ್ಲ ಅದನ್ನ 2ಯ ಭಾವ, ಧನಸ್ಸು ರಾಶಿಯನ್ನ 3ಯ ಭಾವ, ಹಾಗೆ ಮೇಷ ರಾಶಿಯನ್ನ 7ಮ ಭಾವ, ವೃಷಭ ರಾಶಿಯನ್ನ 8ಮ ಭಾವಕ್ಕೆ ಗುರು ಸಂಚಾರ ಆಗೋದ್ರಿಂದ ಯಾವ ರೀತಿ ನಿಮಗೆ ನೆಗೆಟಿವ್ ಫಲ ಸಿಗುತ್ತೆ, ಆಮೇಲೆ ನಿಮಗೆ ಗುರುಬಲ ಹೊರಟೋಗುತ್ತೆ. ನೀವು ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೋಬೇಕು, ಈ ಟೈಮಲ್ಲಿ ನೀವೇನ್ ಮಾಡಿದ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಶನಿ ದೃಷ್ಟಿ ಒಳ್ಳೇದಲ್ಲ, ಆದ್ರೆ ಗುರುವಿನ ದೃಷ್ಟಿ ತುಂಬಾ ಉತ್ತಮ ಅಂತ ನಾವು ಹೇಳ್ತೀವಿ ಜ್ಯೋತಿಷ ಶಾಸ್ತ್ರದಲ್ಲಿ. ಹಾಗಾದ್ರೆ ಗುರುಗೆ ಸ್ಪೆಷಲ್ ದೃಷ್ಟಿ ಇದೆ. ಗುರು ನಿಮ್ಮ ರಾಶಿಯಿಂದ ಅಥವಾ ನಿಮ್ಮ ಲಗ್ನದಿಂದ ದ್ವಾದಶ ಭಾವ ಅಂದ್ರೆ 12ನೇ ಮನೆ,
ದ್ವಿತೀಯ ಭಾವ ಆಮೇಲೆ ಚತುರ್ಥ ಭಾವವನ್ನ ಗುರು ದೃಷ್ಟಿಸುವುದರಿಂದ ಆ ಭಾವಗಳ ನಿಮಗೆ ಶುಭ ಫಲಗಳು ಕೂಡ ತುಲಾ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಈಗ ಅಷ್ಟಮ ಭಾವ ಅಂದಾಗ ಅದನ್ನ ಆಯುಷ್ಯ ಭಾವ ಅಂತ ಕರಿತೀವಿ. ಹಾಗಾದ್ರೆ ಗುರು ಅಷ್ಟಮ ಭಾವಕ್ಕೆ ಹೋಗ್ತಾನೆ. ಗುರು ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? 3ನೇ ಮನೆ ಅಧಿಪತಿ ಮತ್ತು 6ನೇ ಮನೆ ಅಧಿಪತಿ. 8ನೇ ಮನೆಯಲ್ಲಿ ಸಂಚಾರ. 8ನೇ ಮನೆಯಲ್ಲಿ ಸಂಚಾರ ಆದಾಗ ರಾಜಕಾರಣ ಅಥವಾ ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಅಪಾಯ ಕೂಡ ಇರುತ್ತೆ. ಎಷ್ಟೋ ಜನಕ್ಕೆ MP ಸೀಟ್ಗಳು ಸಿಗದೆ ಇರ್ಬೋದು. ಅದಕ್ಕೆ ನಾವು ಬರೀ ಗೋಚಾರ ಫಲ ಹೇಳ್ತಾ ಇದ್ದೀವಿ. ನಿಮ್ಮ ಇಂಡಿವಿಜುವಲ್ ಜಾತಕ ತೋರಿಸಿದಾಗ ನಿಮಗೆ ಏನು ದಶಾಭುಕ್ತಿ ನಡೀತಾ ಇದೆ ಅದರ ಮೇಲೆ ಫಲಾನುಫಲ ನಿರ್ಧಾರ ಮಾಡಬೇಕಾಗುತ್ತೆ. ಈಗ ನಿಮ್ಮ ಜಾತಕ ನನಗೆ ಗೊತ್ತಿಲ್ಲ. ಈಗ ಗೋಚಾರ ಫಲದಂತೆ ನಿಮಗೆ ಬೆಂಕಿಯಿಂದ ಅಪಾಯ ಆಗುವ ಸಾಧ್ಯತೆಗಳಿದೆ. ಕೆಲವರಿಗೆ ಅನಾರೋಗ್ಯ ಉಂಟಾಗ್ಬೋದು. ಕೆಲವರು ಗೃಹವನ್ನ ಬದಲಾವಣೆ ಮಾಡ್ಬೋದು. ಯಾಕಂದ್ರೆ ಅಷ್ಟಮ ಭಾವ ಅಂದ್ರೆ ಅಪಘಾತ. 8ನೇ ಮನೆ ಆಯುಷ್ಯ ಭಾವ. ಅದಕ್ಕೆ ಆಯುಷ್ಯಗೆ ಕಂಟಕಗಳು ತೊಂದರೆಗಳಾಗ್ಬೋದು. ದುಃಖಕರ ಪ್ರಯಾಣಗಳಲ್ಲಿ ನಿಮಗೆ ಸುಖ ಇಲ್ಲದೆ ದುಃಖಕರ ಪ್ರಯಾಣಗಳು ಅಲ್ವಾ. ಕೆಲವು ಸಲ ಏನೋ ಗಾಡಿ ಮಧ್ಯದಲ್ಲಿ ನಿಂತು ಹೋಗುತ್ತೆ. ಎಲ್ಲೋ ಟ್ರೈನಲ್ಲಿ ಹೋಗ್ತಿರ್ತೀರ, ಟ್ರೈನ್ ಟೈಮ್ ರೀಚ್ ಆಗಲ್ಲ, ಬಸ್ ರೀಚ್ ಆಗಲ್ಲ, ಯಾರು ಜೊತೆಗಾರರಿಲ್ಲದೆ ಬೇಜಾರಾಗ್ಬಿಡುತ್ತೆ. ಆ ಥರ ಒಂದಲ್ಲ ಒಂದು ಸಂಕಷ್ಟಗಳನ್ನ ನೀವು ಅನುಭವಿಸ್ಬೇಕಾಗುತ್ತೆ. ಇದು ಆಯುಷ್ಯ ಭಾವ ಆಗಿರೋದ್ರಿಂದ ಹಾಗಾದ್ರೆ ಶುಭಫಲ ಸಿಗಲ್ವಾ? ಶುಭ ಫಲನೂ ಸಿಗುತ್ತೆ. ಧನಭಾವನ ನೋಡೋದ್ರಿಂದ ಧನ ಅಭಿವೃದ್ಧಿ ಕೂಡ ಆಗುತ್ತೆ. ಗುರು ಅಂದ್ರೆ ದೈವ. ನಿಮ್ಗೆ ಅಷ್ಟಮ ಭಾವಕ್ಕೆ ಹೋಗಿದ ತಕ್ಷಣ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಮನೆ ಮುಂದೆ ದೇವ್ರು ಬರ್ತಾರೆ ಅಂದಾಗ ನಾವು ಬೇಗ ಬೇಗ ತೊಳಿಬೇಕು, ಕ್ಲೀನ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಗುರು ಅಷ್ಟಮ ಭಾವಕ್ಕೆ ಬಂದಿದ ತಕ್ಷಣ ನಿಮ್ಗೆ ಆಯುಷ್ ಬಗ್ಗೆ ಕಾನ್ಶಿಯಸ್ನೆಸ್ ಬರುತ್ತೆ. ಯಾಕೆಂದ್ರೆ ಆರೋಗ್ಯವೇ ಭಾಗ್ಯ ಅನ್ನೋದನ್ನ COVID-19 ನಿಮ್ಗೆಲ್ಲ ಹೇಳಿದ್ದೀನಿ ನಾನು. ಯಾಕಂದ್ರೆ 2020ಕ್ಕೆ ಭಾರತ ದೇಶಕ್ಕೆ ಕೊರೋನಾ ಅನ್ನೋದು ಬರುತ್ತೆ. ಅದನ್ನ ಸಾಂಕ್ರಾಮಿಕ ರೋಗ. 2019ರಲ್ಲಿ ಇಡೀ ವಿಶ್ವದಲ್ಲೇ ಸಾಂಕ್ರಾಮಿಕ ರೋಗ ಬರುತ್ತೆ ಅನ್ನುವಂಥ ವಿಚಾರ ನೀವು ನಮ್ಮ ಚಾನಲ್ ನೋಡಿದ್ದೀರಾ. ಆದ್ರೆ ಈಗ ಅಷ್ಟಮ ಭಾವಕ್ಕೆ ಹೋಗ್ತಾ ಇದ್ದಾಗ ನೀವು ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವದನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅಂತೇಳಿ ಈ ಮಂತ್ರವನ್ನು ಜಪ ಮಾಡಬೇಕು. ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಹೇಳಕ್ ಬರದೇ ಇರೋರು, ಉಚ್ಚಾರಣೆ ಮಾಡಕ್ ಬರದೇ ಇರೋರು ಕೇಳಿಸ್ಕೊಂಡ್ರು ಸಾಕು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವದನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅಂತೇಳಿ ಮಂತ್ರ ಜಪ ಮಾಡಿ ಆಮೇಲೆ ಓಂ ನಮೋ ಭಗವತೆ ರುದ್ರಾಯ ನಮಃ, ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತೇಳಿ ಕೂಡ ನೀವು ಮಂತ್ರವನ್ನ ಜಪ ಮಾಡಬೇಕು. ಹಾಗಾದ್ರೆ ನಿಮ್ಗೆ ಧನಭಾವವನ್ನ ಗುರು ನೋಡ್ತಾನೆ. ಗುರು ದೃಷ್ಟಿ ಒಳ್ಳೇದಲ್ವಾ? ನಿಮ್ಮ ಕುಟುಂಬ ಭಾವನ ಅಷ್ಟಮ ಭಾವದಿಂದ ನೋಡ್ತಾನೆ. ಹಂಗಾರೆ ನಿಮ್ ಕುಟುಂಬಕ್ಕೆ ಹೇಗೆ ದುಡ್ಡು ಬರುತ್ತೆ? ಹಿಡನ್ ಮನಿ. ಎಲ್ಲೋ ಮನಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಆ ದುಡ್ಡು ನಿಮ್ಗೆ ಸಡನ್ ಆಗಿ ಹಣ ಅನ್ನೋದು ನಿಮ್ಗೆ ಬರುತ್ತೆ. ಫ್ಯಾಮಿಲಿ ಅಭಿವೃದ್ಧಿ ಆಗುತ್ತೆ. ಅಂದ್ರೆ ಕುಟುಂಬದಲ್ಲಿ ಯಾರು ಮಗು ಆದ್ರೆ ನಿಮ್ಮ ಕುಟುಂಬ ಏನಾಗುತ್ತೆ? ಬರೀ ಗಂಡ ಹೆಂಡತಿ ಇರ್ತೀರಾ, ಆಮೇಲೆ ಒಬ್ರು ಇಬ್ರು ಮಕ್ಕಳಾದ್ಮೇಲೆ ನಿಮ್ ಮೆಂಬರ್ಸ್ ಎಷ್ಟಾಗುತ್ತೆ? 2ರಿಂದ 4, 3 ಜನ. ಆ ತರ ಮನೆ ಫ್ಯಾಮಿಲಿ ದೊಡ್ಡದ್ ಮಾಡ್ತಾನೆ. ಡೊಮ್ಯಾಸ್ಟಿಕ್ ಕಂಫರ್ಟ್ಸ್ ಅನ್ನೋದು ಸಿಗುತ್ತೆ. ಒಳ್ಳೇದೇನಾಗುತ್ತೆ ಅನ್ನೋದಕ್ಕೆ ಭಯ ಪಡುವ ಅವಶ್ಯಕತೆ ಇಲ್ಲ. ಆಮೇಲೆ ಅದಕ್ಕೆ ನಿಮ್ಮ ಪರ್ಸನಲ್ ಜಾತಕಗಳನ್ನು ನೀವು ತೋರಿಸ್ಬೇಕಾಗತ್ತೆ. ಆಮೇಲೆ ಅರ್ಲಿ ಎಜುಕೇಶನ್, ಪ್ರೈಮರಿ ಎಜುಕೇಶನ್ ವಿದ್ಯಾರ್ಥಿಗಳು ಉತ್ತಮವಾಗಿ ಪಾಸ್ ಆಗ್ತೀರಿ. ಆಮೇಲೆ ಯಾರ್ಯಾರು ಒಳ್ಳೇದಾಗುತ್ತೆ? ಭಾಷಣಗಾರರು, ಅವ್ರಿಗೆ ಒಳ್ಳೆ ಧನ ಲಾಭ. ಯಾಕಂದ್ರೆ ಗುರು ದ್ವಿತೀಯ ಭಾವನ ನೋಡ್ತಾನೆ. ನೀವು ಸಂಗೀತಗಾರರಾಗಿರ್ಬೋದು, ಒಳ್ಳೆ ಧನ ಲಾಭ. ಡೆಂಟಿಸ್ಟ್ ಡಾಕ್ಟರ್ಗಳಾಗಿದ್ರೆ ಒಳ್ಳೆ ಧನ ಲಾಭ. ಕಣ್ಣಿನ ಡಾಕ್ಟರ್ಗಳು, ಅಪಥಮಾಲಜಿಸ್ಟ್ ಅಂತೀವಲ್ಲ, ಅವ್ರಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ. ಬ್ಯೂಟಿ, ಫೇಸ್, ನಿಮ್ಮ ಮುಖ ಸೌಂದರ್ಯ ಕೂಡ ಹೆಚ್ಚಾಗುತ್ತೆ. ಒಂದು ಕಳೆ ಅನ್ನೋದು ನಿಮಗೆ ಬರುತ್ತೆ. ರಾಯಲ್ ಆಗಿರುವಂತಹ, ಯಾಕೆಂದ್ರೆ ಅನ್ನ ಪರಬ್ರಹ್ಮ, ಒಳ್ಳೆ ಅನ್ನ ಊಟ ಮಾಡ್ಬೇಕಾದ್ರೂ ಯೋಗ ಇರಬೇಕು. ಅಂತಹ ರುಚಿಯಾದಂತಹ ಸಾತ್ವಿಕ ಆಹಾರವನ್ನು ತಿಂದ್ರೆ ನಿಮಗೆ ಉತ್ತಮ ಆರೋಗ್ಯ ಕೂಡ ಸಿಗುವ ಸಾಧ್ಯತೆಗಳಿದೆ. ಯಾಕೆಂದ್ರೆ ನಾವು ಏನು ಅನ್ನ ಊಟ ಮಾಡ್ತೀವಿ ಅದು ರಕ್ತವಾಗಿ ಕನ್ವರ್ಟ್ ಆಗುತ್ತೆ. ಅದೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಅದ್ರ ಜೊತೆಗೆ ನಮ್ಮ ಮನಸ್ಸಿನ ಮೇಲೆ ಕೂಡ ಪ್ರಭಾವ ಬೀರೋದ್ರಿಂದ ಮನಸ್ಸಿನಿಂದ ಶರೀರ, ಶರೀರದಿಂದ ಮನಸ್ಸು. ಆದ್ರಿಂದ ನಿಮಗೆ ಉತ್ತಮ ಆರೋಗ್ಯ ಸಿಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು?
ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಬೇಕು. ಇದು ಎರಡನೇ ಭಾವ ಆಗಿರೋದ್ರಿಂದ ಧನಲಾಭ ಅನ್ನೋದು ನಿಮಗೆ ಉಂಟಾಗುತ್ತೆ ತುಲಾ ರಾಶಿ ಜಾತಕರಿಗೆ. ಆಮೇಲೆ ಗುರು ಚತುರ್ಥ ಭಾವವನ್ನ ನೋಡ್ತಾನೆ. ತಾಯಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ಸರಿ ಹೋಗುತ್ತೆ, ತಾಯಿಯಿಂದ ನಿಮಗೆ ಅನುಕೂಲಗಳಾಗುತ್ತೆ. ಆಮೇಲೆ ಹೈಯರ್ ಎಜುಕೇಶನ್ ಅಂದ್ರೆ ಡಿಗ್ರಿ ಮಾಡ್ತಾ ಇರೋರಿಗೆ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತೀರಿ. ಮನೆ ತಗೋಬೇಕು ಅನ್ನೋಂಥ ಆಸಕ್ತಿ ಇರೋರು ಮನೆ ತಗೊಂತೀರಿ. ಕೆಲವರು ಪ್ರಾಪರ್ಟಿಯನ್ನ ಅಭಿವೃದ್ಧಿ ಮಾಡ್ತೀರಿ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಒಳ್ಳೆ ಧನಲಾಭ ಆಗುತ್ತೆ. ವಾಹನಗಳನ್ನ ಖರೀದಿ ಮಾಡ್ತೀರಿ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಆದ್ರೂ ಕಟ್ಟುತ್ತೀರಾ. ಒಂದು ಫ್ಲೋರ್ ಇದ್ರೆ ಎರಡನೇ ಫ್ಲೋರ್ ಕಟ್ಟೋದು. ಮತ್ತೆ ಬಟ್ಟೆ ವ್ಯಾಪಾರಸ್ಥರಿಗೆ ಒಳ್ಳೆ ಧನಲಾಭ ಆಗುತ್ತೆ. ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೂ ಕೂಡ ಒಳ್ಳೆ ಧನಲಾಭ ಅನ್ನೋದು ಗುರು ಕೊಡ್ತಾನೆ. ಯಾಕಂದ್ರೆ ಗುರುವಿನ ದೃಷ್ಟಿ ಚತುರ್ಥ ಭಾವದ ಮೇಲೆ ಪ್ರಭಾವ ಅನ್ನೋದು ಬೀರುತ್ತೆ ತುಲಾ ರಾಶಿ ಅಥವಾ ತುಲಾ ಲಗ್ನ ಜಾತಕರಿಗೆ. ಹಾಗಾದ್ರೆ ಗುರುವಿನ ದೃಷ್ಟಿ ವ್ಯಯಸ್ಥಾನ 12ನೇ ಮನೆ ಅಂತೀವಿ ನಾವು. ಅಂತಹ ಗುರು ದೃಷ್ಟಿ 12ನೇ ಭಾವ ವ್ಯಯ ಭಾವದಲ್ಲೂ ಕೂಡ ಗುರು ದೃಷ್ಟಿ ಇರೋದ್ರಿಂದ ಅಲ್ಲೂ ಕೂಡ ನಿಮಗೆ ಒಳ್ಳೇದಾಗಬೇಕು. ಯಾರ್ಯಾರು ಹಾಸ್ಪಿಟಲ್ ಕೆಲಸ ಮಾಡ್ತೀರಿ ಒಳ್ಳೆ ನಿಮಗೆ ಅನುಕೂಲಗಳಾಗತ್ತೆ. ಆಮೇಲೆ ಯಾರು ತುಲಾ ರಾಶಿ ಜಾತಕರು ಯುರೋಪ್ ಕಂಟ್ರಿಗಳಲ್ಲಿ USA ಇರ್ಬೋದು, ಅರಬ್ ಇರಾನ್ ಅದು ಗಲ್ಫ್ ಕಂಟ್ರೀಸ್ ಆಯ್ತು. ಆಮೇಲೆ ಯುರೋಪ್ ಕಂಟ್ರೀಸ್ ಅಂದ್ರೆ ಪ್ಯಾರಿಸ್, ಬ್ರಿಟಿಷ್ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಒಳ್ಳೆ ಧನಲಾಭ ಆಗುತ್ತೆ. ನೀವು ಯಾವುದಕ್ಕೋಸ್ಕರ ಹಣ ಖರ್ಚು ಮಾಡ್ತೀರಿ? ಆಧ್ಯಾತ್ಮಿಕ ಕ್ಷೇತ್ರಗಳ ದರ್ಶನ ಮಾಡುವ, ಪುಣ್ಯ ಕ್ಷೇತ್ರಗಳ ದರ್ಶನ ಯಾಕೆ ನಾವು ಮಾಡ್ತೀವಿ? ಪುಣ್ಯ ಬರಲಿ ಅಂತ ಮಾಡ್ತೀವಿ. ಆ ಕೆಲಸಗಳನ್ನ ನೋಡಿ ಗುರು ಯಾಕೆ ದೈವ ಅವ್ನು ಒಳ್ಳೇದೇ ಮಾಡ್ತಾನೆ ಅಂತ ನಾವ್ ಹೇಳ್ತೀವಿ. ನಮಗೆ ಒಳ್ಳೇದು ಕೆಟ್ಟದು ಎರಡರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಲೈಫಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸುಖ ದುಃಖ ಎರಡೂ ಕೂಡ ಇರುತ್ತೆ. ಗುರು 8ನೇ ಮನೆಯಲ್ಲಿ ಬಂದಾಗ ನೀವು ದಾನ ಧರ್ಮ ಮತ್ತೆ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ನಿಮ್ಗೆ ಪುಣ್ಯ ಸಂಪಾದನೆ ಮಾಡ್ಕೊಳಕ್ಕೂ ಕೂಡ ಗುರು ಅವಕಾಶಗಳನ್ನ ಕೊಡ್ತಾನೆ. ಆ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು. ನಿಮ್ಮ ಪರ್ಸನಲ್ ಜಾತಕಗಳನ್ನು ಕೂಡ ನೀವು ನನಗೆ ತೋರಿಸಿದಾಗ ನಿಮ್ಗೆ ಏನ್ ರೆಮಿಡಿ ಮಾಡಬೇಕು ಅನ್ನೋಂಥದ್ದನ್ನ ನಾನು ಹೇಳಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬೆಳಿಬೇಕು, ಮಠ ಪಂಥ ಅಥವಾ ಆಶ್ರಮಗಳು ಇಲ್ಲೆಲ್ಲ ಕೆಲಸ ಮಾಡುವಂಥವ್ರಿಗೂ ಕೂಡ ಅಭಿವೃದ್ಧಿ ಆಗತ್ತೆ. ನಿಮಗಿರುವಂತಹ ಗುಪ್ತ ಶತ್ರುಗಳು ಕೂಡ ಪರಿವರ್ತನೆ ಆಗಬಹುದು. ವಿದೇಶದಲ್ಲಿರುವಂಥವರು ನಿಮಗೆ ಸಹಕಾರವನ್ನ ಕೊಡುವ ಸಾಧ್ಯತೆ ಇದೆ. ಎಷ್ಟೋ ಜನಕ್ಕೆ ನಿದ್ದೆನೇ ಬರ್ತಿರಲ್ಲ, ನಿಮಗೆ ಸರಿಯಾದ ನಿದ್ದೆ ಮಾಡಕ್ಕೆ ಅವಕಾಶಗಳು ಸಿಗ್ಬೋದು. ಕೆಲವರಿಗೆ ಈಗಲೂ ಕೂಡ ಕೆಲವರು ಬಂಧನದಲ್ಲಿರ್ತಾರೆ. ನಮ್ಮದೇ ಆಗಿರುವಂತ ಕಾನೂನು ಅಥವಾ ನಮ್ಮ ಕುಟುಂಬನೇ ನಮಗೆ ಬಂಧನ ಅಥವಾ ನಮಗೆ ಒಂದು ಸ್ವಾತಂತ್ರ್ಯತೆ ಇಲ್ಲ ಅನ್ನುವಂತಹ ಫೀಲಿಂಗ್ ಇರೋರಿಗೆ ಸ್ವಾತಂತ್ರ್ಯತೆ 12ನೇ ಮನೆ ಅಂದಾಗ ಲಿಬರೇಷನ್, ನಿಮಗೆ ಸ್ವಾತಂತ್ರ್ಯ ಬರುವಂಥದ್ದು, ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು, ಪ್ರಾಪಂಚಿಕ ಸುಖ ಭೋಗಗಳನ್ನ ಕೊಡುವಂಥವನು ಶುಕ್ರ. ಆದ್ರೆ ಲೌಕಿಕ ಅಲ್ಲ, ಅಲೌಕಿಕ ಸುಖವನ್ನು ಕೊಡುವಂಥವನು ಗುರು ಮತ್ತೆ ಕೇತು. ಕೇತು ಕೂಡ ಅಲ್ಲೇ ಇರೋದ್ರಿಂದ ನಿಮಗೆ ಮೋಕ್ಷ ಚಿಂತನೆಗಳು, ಅಲೌಕಿಕ ಸುಖ ಅನುಭವ ಮಾಡಕ್ಕೆ ಆಸಕ್ತಿ ಕೂಡ ಹೆಚ್ಚಾಗುವ ಸಾಧ್ಯತೆಗಳು ತುಲಾ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ನೀವೆಲ್ಲ ಗುರು ಬಲ ಹೋಗ್ತಾ ಇದೆ, ಹಾಗಾದ್ರೆ ಗುರು ಅಷ್ಟಮ ಭಾವಕ್ಕೆ ಹೋಗ್ತಾ ಇದ್ದಾನೆ ಅಂದಾಗ ನೀವೆಲ್ಲ ಮಂತ್ರ ಜಪ ಮಾಡ್ಬೇಕಾಗಿರೋದು ಇನ್ನೊಂದ್ಸಲ ಹೇಳ್ತೀನಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವದನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅಂತೇಳಿ ಈ ಮಂತ್ರವನ್ನು ಜಪ ಮಾಡಿ, ಶಿವನ ಆರಾಧನೆ ಮಾಡಿ, ರುದ್ರಾಭಿಷೇಕವನ್ನ ಮಾಡಿಸಿ, ಅವಾಗ ಗುರು ನಿಮಗೆ ಇನ್ನೂ ಹೆಚ್ಚು ಶುಭ ಫಲಗಳನ್ನ ಕೊಡ್ತಾನೆ. ಶಿವನಿಗೆ ಜಪ ಮಾಡ್ತಾ ಓಂ ನಮೋ ಭಗವತೆ ರುದ್ರಾಯ ನಮಃ, ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಾನು ಮಹಾ ಶಿವನನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತ್. ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ ಅಂತೇಳಿ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ, ಪ್ರಿಯ ವೀಕ್ಷಕರೇ ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.